ವೀಕ್ಷಕರೇ, ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಚಿಕನ್ ಸೂಪ್ ರೆಸಿಪಿ, ಸಂಡೇ ಸ್ಪೆಷಲ್ ರೆಸಿಪಿ. ನೀಟಾಗಿ ಚಿಕನ್ನ 2-3 ಟೈಮ್ ನೀಟಾಗಿ ತೊಳ್ಕೊಂಡು ಒಂದು ಬೌಲ್ಗೆ ಹಾಕೋತಾ ಇದ್ದೀವಿ ಫ್ರೆಂಡ್ಸ್. ಮಾಡ್ಕೊಳ್ಳಿ ಫ್ರೆಂಡ್ಸ್. ನೀಟಾಗಿ 1-2-3 ನೀರಲ್ಲಿ ಕ್ಲೀನಾಗಿ ಮಾಡಿಕೊಂಡ್ರೆ ನಮಗೂ ಚೆನ್ನಾಗಿರುತ್ತೆ, ಕ್ಲೀನಾಗಿ ಇರುತ್ತೆ. ಗ್ಯಾಸ್ ಮೇಲೆ ಪಾತ್ರೆ ಇಟ್ಕೊಂಡಿದ್ದೀವಿ ಫ್ರೆಂಡ್ಸ್. ಮಾಡಿರೋಂಥ ಈರುಳ್ಳಿನ ಬೇರೆಸಿ ಬ್ರೌನ್ ಬರೋವರೆಗೂ ಫ್ರೈ ಮಾಡಿ ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. 1 ಸ್ಪೂನಿಂದ 1.5 ಸ್ಪೂನ್ ಚೆನ್ನಾಗಿ ಇದನ್ನ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ. ಇಟ್ಕೊಂಡಿರೋ ಚಿಕನ್ನ ಇದರಲ್ಲಿ ಆ್ಯಡ್ ಮಾಡಿ. ಇವಾಗ ಆಗಲೇ ರುಬ್ಬಿಟ್ಟಿರುವಂಥ ಮಸಾಲಾನ ಎಲ್ಲನೂ ಇದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ. ಹಸಿ ವಾಸನೆ ಹೋಗೋವರೆಗೂ ಇದು ಕ್ಲೀನಾಗಿ ಹುರ್ಕೋಬೇಕು, ನೀಟಾಗಿ ಉರಿಬೇಕು. ಈ ಹಸಿ ವಾಸನೆ ಎಲ್ಲ ಹೋಗಿ ಇದರಲ್ಲಿರೋ ನೀರಿನ ಅಂಶ ಎಲ್ಲ ಆಚೆಗೆ ಬರಬೇಕು. ಹಾಗೆ ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿ 1/2 ಟೀ ಸ್ಪೂನ್ ಅಷ್ಟು. ಆಮೇಲೆ ಇದಕ್ಕೆ ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ಇದಕ್ಕೆ ಲಿಡ್ ಮುಚ್ಚಿ ಇದರಲ್ಲಿರೋ ನೀರಿನ ಅಂಶ ಎಲ್ಲ ಆಚೆ ಬಿಡಬೇಕು. ಒಂದು 5 ನಿಮಿಷ ಬೇಗ ಬಿಡೋಣ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಜಾರ್ ತೊಳೆದಿರೋ ನೀರು, ಆಮೇಲೆ ಇದು ನಮಗೆ ಎಷ್ಟು ಬೇಕು 1 ಲೋಟದಷ್ಟು ನೀರು ಹಾಕಬೇಕು. ಇದು ಚಿಕನ್ ಸೂಪ್ ಅಲ್ಲ ಫ್ರೆಂಡ್ಸ್, ಒಳ್ಳೆ ರಸಮ್ ಥರ ಚೆನ್ನಾಗಿ ನೀರು ಥರ ಇರಬೇಕು. ಇದು ನಗಡಿ, ಕೆಮ್ಮು, ಆಮೇಲೆ ಬಾಯಿಗೆ ಒಂಥರ ಗಂಟ್ಲೆಲ್ಲ ಕಸಕಸ ಅಂತ ಇದ್ರೆ, ಕಫ ಇದ್ರೆ ಎಲ್ಲ ಹೋಗುತ್ತೆ ಫ್ರೆಂಡ್ಸ್. ಈ ಸೂಪ್ ಹಾಕ್ಕೊಂಡು ಚೆನ್ನಾಗಿ ತಿನ್ರಿ, ಹಾಗೆ ಕುಡೀರಿ, ಮಸ್ತಾಗಿರುತ್ತೆ. ಇದು ಒಳ್ಳೆ ಮೆಡಿಸಿನ್ ರೆಸಿಪಿ ಅಂತಾನು ಹೇಳ್ಬೋದು ಫ್ರೆಂಡ್ಸ್. ಇಷ್ಟೇ ಫ್ರೆಂಡ್ಸ್, ಇದು ಕುದಿಯೋಕೆ ಬಿಡಬೇಕು. ಇದು ಒಂದು 10 ನಿಮಿಷ ಇದು ಕ್ಲೋಸ್ ಮಾಡೋಣ ಫ್ರೆಂಡ್ಸ್. ಇದು ಚೆನ್ನಾಗಿ ಕುದಿಬೇಕು, ಒಂದು 10 ನಿಮಿಷ ಆದ್ರೂ ಕುದಿಬೇಕು. ಘಮ ವಾಸನೆ ಗಾಯ್ಸ್. ಇವಾಗ ಮೆಡಿಸನ್ ಚಿಕನ್ ರೆಡಿ. ನಮ್ಮಮ್ಮ ಹೇಳಿದಂತೆ ಗಂಟ್ಲು ನೋವು ಏನೇ ಇರಲಿ ಎಲ್ಲ ನಿವಾರಿಸುತ್ತೆ, ಹಾಗೆ ಟೇಸ್ಟು ಚೆನ್ನಾಗಿರುತ್ತೆ. ಈ ವಿಡಿಯೋ ಗನಕ ಇಷ್ಟ ಆದರೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮಮ್ಮಗೆ ಸಪೋರ್ಟ್ ಮಾಡಿ ಗಾಯ್ಸ್. ಥ್ಯಾಂಕ್ ಯು, ಬಾಯ್.